ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರ ಪಾಠದಲ್ಲಿನ 3 ಅಂಕದ ಪ್ರಶ್ನೆ ಕಡಿಮೆ ಇರುವ ಓಜಿವ್ ಬಗ್ಗೆ ಅಭ್ಯಾಸ ಮಾಡೋಣ. ಇಲ್ಲಿ ನಮಗೆ ಪ್ರಶ್ನೆ 2 ಕಾಲಮ್ಸ್ ಕೊಟ್ಟಿರ್ತಾರೆ, ಒಂದು ವರ್ಗಾಂತರ, ಇನ್ನೂ ಒಂದು FI ಆವೃತ್ತಿ ಅಂತ. ಈಗ ನಾವು ಇನ್ನೂ 2 ಕಾಲಮ್ಸ್ಗಳನ್ನು ರಚನೆ ಮಾಡಬೇಕು. ಈಗ ಗ್ರಾಫ್ ನಾನು ಆಲ್ರೆಡಿ ಆ ಕಡೆ ಹಾಕಿದ್ದೀನಿ, ಇದು ಇರಲಿ ಅಂತ. ಬಟ್ ಇಲ್ಲಿ ಹೇಗೆ ಗ್ರಾಫ್ ಉಂಟಾಗ್ತದೆ ಅಂತ ನಾವು ನೋಡೋಣ. ಇಲ್ಲಿ 3ನೇ ಕಾಲಮಲ್ಲಿ ನಾವೇನು ಮಾಡಬೇಕು, ಇನ್ನೂ ಒಂದು ಕಾಲಮು, ಈ ಕಾಲಮನ್ನು ಕ್ರಿಯೇಟ್ ಮಾಡಿದ್ರೆ ನಾವು ಗ್ರಾಫನ್ನು 3 ಅಂಕಕ್ಕೆ ಸುಲಭವಾಗಿ ಹಾಕ್ಬೋದು. FI ಅಂದರೆ ಆವೃತ್ತಿ ಅಂತ. ಈಗ ನಾವು ಕಡಿಮೆ ಇರುವ ಓಜಿವ್ ರಚನೆ ಮಾಡ್ತಾ ಇದ್ದೀವಿ. ಕಡಿಮೆ ಇರುವ ಓಜಿವ್ ಅಂತಂದ್ರೆ ಈಗಿನ ನಾವು ಸಂಚಿತ ಆವೃತ್ತಿಯನ್ನು ಮಾಡಲೇಬೇಕಾಗುತ್ತೆ. ಸಂಚಿತ ಆವೃತ್ತಿ ಯಾವ ರೀತಿ ಮಾಡ್ಬೇಕನ್ನೋದು ನೋಡಿ. ಸಂಚಿತ ಆವೃತ್ತಿ ಇದನ್ನು CF ಅಂತ ಕರಿತೇವೆ ಇಂಗ್ಲೀಷಲ್ಲಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ, ಮಧ್ಯಾಂಕ ಕಂಡುಹಿಡಬೇಕಾದ್ರೆ ಸಂಚಿತ ಆವೃತ್ತಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಲ್ಲಿ ಮಾಡ್ತೀವಿ. 1 ಇದ್ದದ್ದಲ್ಲಿ ಆವೃತ್ತಿಯಲ್ಲಿ ಇಲ್ಲಿ 1 ಆಸ್ ಇಟ್ ಈಸ್ ಆಗುತ್ತೆ. ಮತ್ತೆ ಕೂಡಿಸ್ತಾ ಹೋಗ್ತೀವಿ. 1ಗೆ 2 ಕೂಡಿಸಿದರೆ 3, 3ಕ್ಕೆ 1 ಕೂಡಿಸಿದರೆ 4, 4ಕ್ಕೆ 5 ಕೂಡಿಸಿದರೆ 9, 9ಕ್ಕೆ 6 ಕೂಡಿಸಿದರೆ 15, 15ಕ್ಕೆ 2 ಕೂಡಿಸಿದರೆ 17, 17ಕ್ಕೆ 3 ಕೂಡಿಸಿದರೆ ನಮಗೆ ಎಷ್ಟು ಬರುತ್ತೆ? 20. ಈಗ ಸಂಚಿತ ಆವೃತ್ತಿ ನಾವು ಮಾಡಿದ್ದೀವಿ. ಈ ನಾವು ಕಡಿಮೆ ಇರುವ ಓಜಿವ್ ರಚನೆ ಮಾಡಬೇಕಂದ್ರೆ Y ಅಕ್ಷ ಅಥವಾ X ಅಕ್ಷ ಏನೇನು ಉಂಟಾಗ್ತದೆ. X ಅಕ್ಷದಲ್ಲಿ ನಾವು ಮೇಲ್ಮಿತಿಗಳನ್ನು ತೆಗೆದುಕೊಳ್ತೇವೆ, Y ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು ತೆಗೆದುಕೊಳ್ತೇವೆ. ಈಗ ನಾವು ಈ ವರ್ಗಾಂತರದಲ್ಲಿ ಮೇಲ್ಮಿತಿಗಳಂತ ಹೇಳಿದರೆ 2, 4, 6, 8, 10, 12, 14 ಇವು ಕೆಳಮಿತಿಗಳಾಗ್ತವೆ. ಬಟ್ ಇವಾಗ ನಮಗೆ ಕಡಿಮೆ ಇರುವ ಓಜಿವ್ ಇರೋದ್ರಿಂದ ಕೆಳಮಿತಿಗಳ ಅವಶ್ಯಕತೆ ಇರೋದಿಲ್ಲ, ಮೇಲ್ಮಿತಿಗಳು ಮಾತ್ರ ಅವಶ್ಯಕತೆ. ಈಗ ನಾನಿಲ್ಲಿ ಬಿಂದುಗಳು ಬರಿತೇನೆ. ಬಿಂದುಗಳು ಯಾವ್ಯಾವ ಬಿಂದುಗಳು? ಮೇಲ್ಮಿತಿ ಮತ್ತು ಇಲ್ಲಿ ಬರಿತೀನಿ Y ಅಕ್ಷದಲ್ಲಿ ನಾವೇನು ತಗೋತೀವಿ? ಸಂಚಿತ ಆವೃತ್ತಿ. Y ಅಕ್ಷದಲ್ಲಿ ನಮ್ಗೇನು ಬೇಕಾಗಿದೆ? ಸಂಚಿತ ಆವೃತ್ತಿ. ಇದು ಈ ರೀತಿ ಹೋಗುತ್ತೆ, ಕೆಳಗಡೆ ಇದು ಮೇಲ್ಮಿತಿಗಳಾಗುತ್ತೆ. ಸೊ ಈಗ ನಮಗೆ ಮೇಲ್ಮಿತಿಗಳೇನೇ ಇದ್ದಾವೆ? 2, ಸಂಚಿತ ಆವೃತ್ತಿ 1. ಅದೇ ರೀತಿಯಲ್ಲಿ 4, 3, 6, 4, 8, 9, 10, 15, 12, 17, 14, 20 ಈ ರೀತಿಯಾಗಿ ನಾವು ಬಿಂದುಗಳನ್ನು ಬರ್ಕೊಳ್ಬೇಕಾಗುತ್ತೆ. ಈ ಬಿಂದುಗಳನ್ನೇ ನಾವು ಗ್ರಾಫಲ್ಲಿ ಹಾಕ್ತೀವಿ. ಇಲ್ಲಿ ನಾನು ಆರಿಜಿನ್ ಆಗುತ್ತೆ, ಇಲ್ಲಿ 2, 4, 6, 8, 10, 12, 14. ಅದೇ ರೀತಿಯಲ್ಲಿ X ಅಕ್ಷ 1 ಸೆಂಟಿಮೀಟ್ರಿಗೆ ನಾನು 2 ಯೂನಿಟನ್ನು ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ Y ಅಕ್ಷ ಕೂಡ 2 ಯೂನಿಟ್ ತೆಗೆದುಕೊಳ್ತೇನೆ. 2, 4, 6, 8, 10, 12, 14, 16, 18, 20. ಯಾಕಂದರೆ 20ಲ್ಲಿ ನಮಗೆ ಸಂಚಿತ ಆವೃತ್ತಿಯಲ್ಲಿ ಹೈಯೆಸ್ಟ್ ಇರೋದ್ರಿಂದ 20 ತೆಗೆದುಕೊಂಡಿದ್ದೀನಿ. ಇಲ್ಲಿ 14 ಇರೋದ್ರಿಂದ ಹೈಯೆಸ್ಟ್ 14 ತೆಗೆದುಕೊಂಡಿದ್ದೀನಿ. ಈಗ ನಮಗೆ ಬಿಂದುಗಳನ್ನು ಗ್ರಾಫಲ್ಲಿ ಗುರುತಿಸಬೇಕಾಗಿದೆ. ಫಸ್ಟ್ ಬಿಂದು 2, 1. 2 ಆದರೆ ಇಲ್ಲಿ 1 ಇರ್ತದೆ, ಇಲ್ಲಿ ರಚನೆ ಮಾಡ್ತೇನೆ. ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ 4, 3, 4,
ಓಕೆ, 4, 3 ಇಲ್ಲಿ ಬರ್ತದೆ. ನಂತರ 6, 4 6, 4. ನೆಕ್ಸ್ಟು 8, 9 8 ಮಧ್ಯದಲ್ಲಿ 9. ಅದೇ ರೀತಿಯಲ್ಲಿ 10, 15 10 15 ಇಲ್ಲಿ ಮಧ್ಯಕ್ಕೆ ಬರುತ್ತೆ. 12, 17 12 17 ಇಲ್ಲಿ ಮಧ್ಯಕ್ಕೆ ಬರುತ್ತೆ. 14, 20 14, 20 ಕೊನೆಗೆ. ಎಲ್ಲ ಬಿಂದುಗಳನ್ನು ನಾವು ಏನು ಮಾಡಬೇಕು, ಸ್ಕೇಲ್ ಅಥವಾ ಬೈ ಹ್ಯಾಂಡಿಂದ ನೀವು ಸೇರಿಸಬೇಕಾಗುತ್ತೆ. ನಾನು ಬೈ ಹ್ಯಾಂಡಿಂದ ಸೇರಿಸ್ತೇನೆ. ನೋಡಿ, ಈ ರೀತಿಯಲ್ಲಿ ನಮಗೆ ಗ್ರಾಫ್ ಉಂಟಾಗ್ತದೆ. ನಿಮಗೆ ಬೇಕಿದ್ರೆ ಎಲ್ಲೆಲ್ಲಿ ಬಿಂದುಗಳು ಬಂದಿದ್ದಾವೋ ಅಲ್ಲೆಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಗುರುತಿಸಿದ ಬಿಂದು ಸ್ಪಷ್ಟವಾಗಿ ಕಾಣುತ್ತೆ. ಈಗ ನಾವು ಎಕ್ಸ್ ಅಕ್ಷ ಸ್ಕೇಲ್ ಬರಿಬೇಕಾಗುತ್ತೆ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ಗೆ ನಾವು ಎಷ್ಟು ಯೂನಿಟ್ ತೆಗೆದುಕೊಂಡಿದ್ದೀವಿ? 2 ಯೂನಿಟ್ಸ್. ಅದೇ ರೀತಿ ವೈ ಅಕ್ಷಕ್ಕೆ ಎಷ್ಟು ತೆಗೆದುಕೊಂಡಿದ್ದೀವಿ? 1 ಸೆಂಟಿಮೀಟರ್ಗೆ ಇದು ಕೂಡ 2 ಯೂನಿಟ್ಸ್ ಅನ್ನು ತೆಗೆದುಕೊಂಡಿದ್ದೀವಿ. ಈ ರೀತಿಯಾಗಿ ನಾವು ಗ್ರಾಫ್ ಕಡಿಮೆ ಇರುವ ಓಜಿವ್ ಅಂತ ಕೇಳಿದಾಗ ಈ ರೀತಿಯಲ್ಲಿ ನಾವು ಗ್ರಾಫ್ ಕೆಳಗಿಂದ ಮೇಲ್ಗಡೆ ಹೋಗುತ್ತೆ. ನಾವು ಸ್ಕೇಲ್ ಬರ್ದೀವಿ ಅಂದ್ರೂ ಕೂಡ ಅದಕ್ಕೊಂದು ಅರ್ಧ ಮಾರ್ಕ್ಸ್ ಇರುತ್ತೆ. ಈ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಗ್ರಾಫ್ ಮಾಡಿದರೆ 3 ಅಂಕವನ್ನು ನಾವು ಪಡಿಬೋದು. ಇನ್ನೂ ಒಂದು ಅವನೇನು ಮಾಡ್ತಾನೆ, ಇದರಲ್ಲೇ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಮಧ್ಯಾಂಕ ಇದರಲ್ಲಿನೇ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ನೋಡಬೇಕು ಮಧ್ಯಾಂಕ ಎಲ್ಲಿ ಬರ್ತದೆ ಅಂತಕ್ಕಂಥದ್ದು. ಈಗ ಇಲ್ಲಿ ನಮಗೆ ಟೋಟಲಿ FI ಎಷ್ಟು ಬಂದಿದೆ ಅಂತಂದ ನಾನು ಇದು ಮಾಡಿದಾಗ 20 ಬರ್ತದೆ. n/2 ಮಾಡಿದಾಗ 20/2 2 1 2 ಆಗ್ತವೆ. ಸೊ 10 ಬಂದಿದೆ ನಮಗೆ n/2. 10 ಅನ್ನೋದು ವೈ ಅಕ್ಷದಲ್ಲಿ ಎಲ್ಲಿ ಕಂಡು ಬರ್ತದೆ ನೋಡಬೇಕು. 10 ಅನ್ನೋದು ಇಲ್ಲಿ ಬರ್ತದೆ. ಆದ್ದರಿಂದ ಇಲ್ಲಿಂದ ವೈ ಅಕ್ಷದಿಂದ ನಾವು ಸ್ಕೇಲ್ಗೆ ಅಳತೆಯಾಗಿ ಡಾಟೆಡ್ ಲೈನಲ್ಲಿ ನೇರವಾಗಿ ಗ್ರಾಫ್ಗೆ ಟಚ್ ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿಂದ ಎಕ್ಸ್ ಅಕ್ಷಕ್ಕೆ ನೇರವಾಗಿ ನಾವು ಎಕ್ಸ್ ಅಕ್ಷಕ್ಕೆ ಟಚ್ ಮಾಡಿದ್ರೆ ಇಲ್ಲಿ ಏನು ಬಿಂದು ಬಂದಿರುತ್ತಲ್ಲ 8.99 ಏನು ಬಂದಿರುತ್ತಲ್ಲ 9.9 ಏನು ಬಂದಿರುತ್ತಲ್ಲ ಇದುವೇ ಮಧ್ಯಾಂಕವಾಗಿರ್ತದೆ. ಇದು ನಿಮಗೆ ನಾನು ಬೋರ್ಡಲ್ಲಿ ನಿಮಗೆ ಅಂದಾಜು ಹಾಕಿರ್ಬೋದು. ನೀವು ನೇರವಾಗಿ ಹಾಕಿದಾಗ ಸರಿಯಾಗಿ ಬರುತ್ತೆ. ಬೇಕಿದ್ರೆ ನೀವು ನೀಟಾಗಿ ನೋಡ್ಕೊಂಡು ಹಾಕ್ಬೋದು. ನೇರವಾಗಿ ಈ ಥರ ಹಾಕಿದಾಗ ಅದೆಲ್ಲಿಗೆ ಬರ್ತದೆ? ನೈನಿಗೆ ಬರ್ತದೆ. ಮಧ್ಯಾಂಕ ಎಷ್ಟು ಬರುತ್ತೆ? 9. ಸೊ ಈಗ ನಾವು ನೇರವಾಗಿ ನಾವು ಸ್ಕೇಲ್ ಇಟ್ಟು ಅಳತೆ ಮಾಡಿದಾಗ ನಮಗೆ ಅಕ್ಯುರೇಟ್ ವ್ಯಾಲ್ಯೂ ಆಗಿ ಸಿಗುತ್ತೆ. ನಾನು ಇಲ್ಲಿ ಬೋರ್ಡಲ್ಲಿ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಬಟ್ ಮಧ್ಯಾಂಕ ಕಂಡುಹಿಡಿಯೋದು ಇದೇ ರೀತಿಯಲ್ಲಿ ನಾವು ಸೂಚಿಸ್ತೀವಿ. ಸೊ ನಿಮಗೇನಾದರೂ ಬರೀ ಕಡಿಮೆ ಇರೋ ಓಜಿವ್ ಅಂತ ಕೇಳಿದ್ರೆ ಗ್ರಾಫ್ ಅಷ್ಟೇ ಹಾಕಿ, ಅದರಲ್ಲಿ ಮಧ್ಯಾಂಕ ಏನಾದರೂ ಕಂಡುಹಿಡಿಯಿರಿ ಅಂತ ಹೇಳಿದ್ರೆಗಿನ ಮಧ್ಯಾಂಕವನ್ನು ಈ ರೀತಿಯಾಗಿ ನೀವು ಕಂಡುಹಿಡಬೇಕು n/2 ಮಾಡಿಕೊಂಡು. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಕಡಿಮೆ ಇರುವ ಓಜಿವನ್ನು ನೀವು 3 ಅಂಕವನ್ನು ಸುಲಭವಾಗಿ ಗಳಿಸಬಹುದು.
ನೀವು ಸಂಚಿತ ಆವೃತ್ತಿಯನ್ನು ಮತ್ತು ಬಿಂದುಗಳನ್ನು ಹೇಗೆ ಬರ್ಕೊಳ್ಬೇಕು ಮತ್ತು ಗ್ರಾಫಲ್ಲಿ ಹೇಗೆ ಹಾಕ್ಬೇಕಂತಕ್ಕಂಥದ್ದು ನೀವು ಪದೇ ಪದೇ ಈ ವಿಡಿಯೋವನ್ನು ನೋಡಿದ್ದೇ ಆದಲ್ಲಿ 3 ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಉತ್ತರಿಸಿ ಅಂಕಗಳನ್ನು ಪಡಿಬೋದು. ಈ ಸಂಖ್ಯಾಶಾಸ್ತ್ರ ಪಾಠದಲ್ಲಿನ 6 ಅಂಕಗಳು ಸುಲಭವಾಗಿ ಗಳಿಸ್ಬೋದು. ಒಂದು ಸರಾಸರಿ, ಮಧ್ಯಾಂಕ, ಬಹುಲಕದಲ್ಲಿ 3 ಅಂಕಗಳು ಮತ್ತು ಓಜೀವಿಗಳಲ್ಲಿ 2 ಓಜೀವಿಗಳಿದ್ದಾವೆ. ಇನ್ನೊಂದು ಅಧಿಕ ಇರುವ ಓಜೀವ್ ಅಂತ, ಇದು ಒಂದು ಓಜೀವ್. ಸೊ ಅವೆರಡನ್ನು ಕಲ್ತ್ರೆ ಎರಡರಲ್ಲಿ ಒಂದು ಓಜೀವನ್ನು ನಾವು ಸುಲಭವಾಗಿ ಗಳಿಸ್ಬೋದು. 3 + 3 6 ಅಂಕಗಳನ್ನು ನಾವು ಪಡಿಬೋದು. ಬನ್ನಿ ವಿದ್ಯಾರ್ಥಿಗಳೇ, ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ತಮಗೆ ಸಮಸ್ಯೆ ಏನಾದರೂ ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.